IPL ನೋಡಿ ಯಾವತ್ತೂ ಕರ್ನಾಟಕ ಏನೆಲ್ಲ CSK RCB ಇದ್ದಾಗ ಅದು ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಮಿಕ್ಕಿದಾಗಲೂ ಸ್ವಲ್ಪ ಸಣ್ಣಪುಟ್ಟ ಎಫೆಕ್ಟ್ ಇದ್ದೇ ಇರುತ್ತೆ. ಅದಕ್ಕೂ ಹಂಗಂತ ಥಿಯೇಟರ್ಗಳೆಲ್ಲ ಮುಚ್ಚಕ್ಕಾಗಲ್ಲ. ಇವ್ರಿಗೆ ಬೇರೆ ಸಿಂಗರ್ ಬಂದು ಆಡಿದ್ರೆ ಚಂದನ್ ಅವರೇ ಅದರಲ್ಲೇ ಫೇಮಸ್. ಫೇಮಸ್ ಇರೋರಿಗೆ ಬೇರೆಯವ್ರ ವಾಯ್ಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೆ ಮರ್ಜ್ ಆಗಲ್ಲ. ನಾನೇ ತಗೊಳಲ್ಲ. ಈಗ ಅಪ್ಪು ಸರ್ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಅಪ್ಪು ಸರ್ ವಾಯ್ಸ್ ಇಲ್ಲ, ಏನಾಯ್ತು ಎಲ್ಲರಿಗೂ ಡಿಸಪಾಯಿಂಟ್ ಆಯ್ತಾ ಇಲ್ವಾ? ಹೌದು ಸರ್. ಆ ಥರ ಆಗ್ಬಾರ್ದು. ಅವರು ಸಿನಿಮಾದಲ್ಲಿ ಅವರು ಹೀರೋ ಆಗಿದ್ದಾಗ ಅವ್ರ ವಾಯ್ಸ್ ಸಾಂಗಲ್ಲೂ ಬರಬೇಕು ಅನ್ನೋದು ಇತ್ತು. ಇವ್ರ ಕೈಯಲ್ಲಿ ಆಗ್ಲೇ ಇದೆ ಸರ್ ಮಾತಾಡ್ತಾ ಇದ್ರಲ್ಲ, ಹೇಗೆ ಸ್ಕ್ರೀನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಡಬ್ಬಿಂಗಲ್ಲೂ ನೋಡೋಕ್ಕಾಗಿಲ್ಲ. ಸೊ ಅದನ್ನ ನೋಡ್ಬೇಕು ಫಸ್ಟ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಾ. ಸರ್ ನಮಗೆ ಎಲ್ಲಿ ಟೈಮ್ ಕೊಡ್ತಾ ಇರಲಿಲ್ಲ ಈ ಥರ ಮಾತಾಡೋಕ್ಕೆ. ಅಂದರೆ ನಮ್ಮ ಸಿನಿಮಾದಷ್ಟೇ ಮಾತಾಡ್ತಾ ಇದ್ದೆ, ಆ ಥರದ್ದೇನು ಎಕ್ಸ್ಟ್ರಾ ಸಿಗ್ತಾ ಇರಲಿಲ್ಲ. ಚಂದ ಸರ್, ಈಗ ಇದುವರೆಗೂ ರಿಲೀಸ್ ಆದಂಥ 3 ಸಾಂಗ್ಸಲ್ಲಿ ನೀವೇ ಹಾಡಿದ್ದೀರಾ. ಲೈಕ್ ಬೇರೆಯವರಿಂದ ಆಡಿಸ್ಬೋದಾಗಿತ್ತು. ಲೈಕ್ ನೀವೇ ಆಡ್ಲಿಕ್ಕೆ ಲೈಕ್ ಅಫ್ಕೋರ್ಸ್ ನಮ್ಗೆ ನೀವು ಹೇಗೆ ಆಡಿದ್ರೆ ನಿಮ್ಮ ಸಾಂಗ್ಸ್ ಅಂದರೆ ಸಖತ್ ಇಷ್ಟ, ನಾವು ಸಖತ್ ವೆಯ್ಟ್ ಮಾಡ್ತೀರಿ. ಬಟ್ ಸ್ಟಿಲ್ ನಿಮ್ಮ ಸಿನಿಮಾಗೆ ನೀವೇ ಎಲ್ಲ ಸಾಂಗ್ಸ್ನು ನೀವೇ ಆಡಿದ್ರಲ್ವಾ? ಲೈಕ್ ಅದಕ್ಕೆ ರೀಸನ್ ಏನು ಸರ್ ಹೇಳಿ ಸರ್, ಅದಕ್ಕೆ ರೀಸನ್ ಕೊಡಿ ಸರ್. ಈಗ ನೋಡಿ, ಬೇರೆ ಒಂದು ಆರ್ಟಿಸ್ಟ್ಗೆ ಇವ್ರು ಸಾಂಗ್ ಆಡಿದ್ರೆ ಅದು ಮರ್ಜ್ ಆಗುತ್ತೆ. ಈಗ ಪೊಗರುವಲ್ಲಿ ಧ್ರುವ ಸರ್ಗೆ ಇವ್ರು ಆಡಿದಾರೆ ಹಾಡು, ಅದು ನೀಟಾಗಿ ಮರ್ಜ್ ಆಗ್ತಿದೆ ಆ ಪಿಚ್ಚು. ಬಟ್ ಇವ್ರಿಗೆ ಬೇರೆ ಸಿಂಗರ್ ಬಂದು ಆಡಿದ್ರೆ ಚಂದನ್ ಅವರೇ ಅದರಲ್ಲೇ ಫೇಮಸ್. ಫೇಮಸ್ ಇರೋರಿಗೆ ಬೇರೆಯವ್ರ ವಾಯ್ಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೆ ಮರ್ಜ್ ಆಗಲ್ಲ. ನಾನೇ ತಗೊಳಲ್ಲ. ಇವ್ರು ಏನ್ ಗುರು ಚಂದನ್ ಇದ್ದಾಗ ಇದು ಯಾವ್ದು ಬೇರೆ ವಾಯ್ಸ್ ಬರ್ತಿದ್ರೆ ಯಾರು, ಯಾಕಂದ್ರೆ ಅವ್ರ ವಾಯ್ಸ್ ಅಲ್ಲಿ ಫೇಮಸ್ ಆಗಿಲ್ಲ ಅಂತಿದ್ರೆ ಡೆಫಿನೆಟ್ ಆಗಿ ಬೇರೆ ಕೈ ಆಡಿಸ್ತಿದ್ದೆ. ಅವ್ರು ಹೇಳಿದ್ರು 1-2 ಸಾಂಗ್. ನಾನು ಹೇಳ್ದೆ, ಅಲ್ಲ ನೀವು ಸ್ಕ್ರೀನಲ್ಲಿ ಕಾಣ್ತಿರ್ತೀರಾ, ಬೇರೆ ವಾಯ್ಸ್ ಬಂದ್ರೆ ಹಿಂಗ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಸ್ಕ್ರೀನಲ್ಲಿ ಕಾಣಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವೇ ಸ್ಕ್ರೀನಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೆ ತಗೊಳಲ್ಲ. ಯಾಕಂದ್ರೆ ಅವರೇ ಪ್ರೆಸೆಂಟ್ ಇದ್ದಾಗ ಅವ್ರ ವಾಯ್ಸೇ ಫೇಮಸ್. ಚಂದನ್ ಆಡಿದಾರೆ ಅಂದ್ರೆ ಅದೊಂದು ಕ್ರೇಜ್ ಇರುತ್ತೆ. ಅಂಥದ್ರಲ್ಲಿ ಅವ್ರ ಸ್ಕ್ರೀನಲ್ಲಿ ಕಂಡ್ಬಿಟ್ಟು ಅವ್ರದ್ದೇ ವಾಯ್ಸ್ ಇಲ್ಲ ಅಂದ್ರೆ ಅದು ವೇಸ್ಟು. ನೀವೇ ಆಡ್ಬೇಕು. ಅದು ಯಾರು ಏನು ಅನ್ಕೊಂಡು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಚಂದನ್ ಅವ್ರನ್ನ ಆಸ್ ಎ ಪ್ರೊಡ್ಯೂಸರ್ ಬಿಟ್ಬಿಡಿ, ಆಸ್ ಎ ಒಬ್ಬ ಆಡಿಯನ್ ಆಗಿ ನಾನು ಬಂದು ಕೂತಾಗ ನಿಮ್ಮ ವಾಯ್ಸ್ ಇಲ್ಲ ಅಂದ್ರೆ ಐ ಆಮ್ ಡಿಸಪಾಯಿಂಟೆಡ್. ಈಗ ಅಪ್ಪು ಸರ್ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಅಪ್ಪು ಸರ್ ವಾಯ್ಸ್ ಇಲ್ಲ, ಏನಾಯ್ತು ಎಲ್ಲರಿಗೂ ಡಿಸಪಾಯಿಂಟ್ ಆಯ್ತಾ ಇಲ್ವಾ? ಹೌದು ಸರ್. ಆ ಥರ ಆಗ್ಬಾರ್ದು. ಅವರು ಸಿನಿಮಾದಲ್ಲಿ ಅವರು ಹೀರೋ ಆಗಿದ್ದಾಗ ಅವ್ರ ವಾಯ್ಸ್ ಸಾಂಗಲ್ಲೂ ಬರಬೇಕು ಅನ್ನೋದು ಇತ್ತು. ಅಪೂರ್ವ ಮ್ಯಾಮ್, ಇಲ್ಲ ಮ್ಯಾಮ್, ಡನ್ ಮ್ಯಾಮ್. ಸೊ ಫಸ್ಟ್ಲಿ ನಿಮಗೆ ಈ ಸ್ಕ್ರಿಪ್ಟ್ ಹೆಂಗೆ ಅಪ್ರೋಚ್ ಆಯಿತು, ಯಾರಿಂದ ಅಪ್ರೋಚ್ ಆಯಿತು ಮ್ಯಾಮ್ ಇದು? ಓಕೆ ಮ್ಯಾಮ್, ಇದನ್ನ ಆಕ್ಸೆಪ್ಟ್ ಮಾಡಲಿಕ್ಕೆ ಒಂದು ಮೇಜರ್ ರೀಸನ್ ಅಂದರೆ ಲೈಕ್ ಈ ಒಂದು ಪಾಯಿಂಟ್ನ ನಾನು ಮಾಡಲೇಬೇಕು, ಐ ಮೀನ್ ಈ ಒಂದು ಪಾಯಿಂಟಲ್ಲಿ ನನ್ನ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡ್ಕೊಳ್ಬೇಕು ಅಂದರೆ ಯಾವ ಪಾಯಿಂಟ್ ಇದೆ ಮ್ಯಾಮ್ ನಿಮಗೆ? ಅಂದರೆ ಈ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ನಿಮಗೆ ನಂದು ಆ ಥರ ಸಿನಿಮಾ ಯಾವುದೂ ಇಲ್ಲ. ಬೇರೆ ಜಾನರ್ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನನ್ನ ಕೆರಿಯರಲ್ಲಿ ಇರಲಿಲ್ಲ. ಸೊ ಇದೊಂದು ಪಾಯಿಂಟ್ ಆಗುತ್ತೆ ನನಗೆ ಸಿನಿಮಾ ಕೆರಿಯರ್ಗೆ. ಸೊ ಅದರಲ್ಲೂ ಕೂಡ ನವರಸನ್ ಸರ್ ಜೊತೆ ವರ್ಕ್ ಮಾಡಬೇಕಾಗಿತ್ತು. ಅವ್ರು ಹೇಗೆ ಇಷ್ಟೊಂದು ಸಿನಿಮಾಗಳನ್ನ ಇದು ಮಾಡ್ತಾರೆ. ಸೊ ನಾವು ಅವ್ರ ಜೊತೆ ಇದ್ದಾಗ ಅವ್ರ ಸಪೋರ್ಟ್ ನಮ್ಗೆ ಸಿಕ್ಕೇ ಸಿಗುತ್ತೆ. ಪ್ಲಸ್ ಚಂದ್ರನ್ ಶೆಟ್ಟಿ ಜೊತೆ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಗುತ್ತೆ. ಸೊ ಅವ್ರ ಜೊತೆ ಕೆಲಸ ಮಾಡಬೇಕಾಗಿತ್ತು. ಸೊ ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಚ್ಚುಕಟ್ಟಾಗಿ ನನ್ನ ಪಾತ್ರ ಏನಿದೆಯೋ ಆ ಥರ ಮಾಡ್ಕೊಂಡಿದ್ದಾರೆ. ಸೊ ಒಂದು ಒಳ್ಳೆ ಓಕೆ ಮ್ಯಾಮ್. ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಅಂದರೆ ಲೈಕ್ ಒಂದು ಪರ್ಟಿಕ್ಯುಲರ್ ಸೀನ್, ಈ ಒಂದು ಪರ್ಟಿಕ್ಯುಲರ್ ಸೀನ್ ನಾನು ಸ್ಕ್ರೀನಲ್ಲಿ ನೋಡ್ಕೊಳ್ಳೇಬೇಕು ಅಂದರೆ ಅದೊಂದು ಯಾವ ಪಾಯಿಂಟ್ ಇದೆ ಮ್ಯಾಮ್? ಯಾವ ಸೀನ್? ಇವ್ರ ಕೈಯಲ್ಲಿ ಆಗಲೇ ಇದೆ ಸರ್ ಮಾತಾಡ್ತಾ ಇದ್ರಲ್ಲ, ಹೇಗೆ ಸ್ಕ್ರೀನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಡಬ್ಬಿಂಗಲ್ಲೂ ನೋಡೋಕ್ಕಾಗಿಲ್ಲ. ಸೊ ಅದನ್ನ ನೋಡ್ಬೇಕು ಫಸ್ಟ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸುತ್ತೆ. ಗಾಸಿಪ್ಸ್ ಏನಾದರೂ ಓಡಾಡ್ತಾ ಆಯ್ತಾ? ಎನಿ ಕೈಂಡ್ ಆಫ್ ಗಾಸಿಪ್ಸ್ ಎಲ್ಲ ಹೇಳಿ ಸರ್, ಅದ್ರ ಬಗ್ಗೆ ಏನಾದರೂ ಓಡಾಡ್ತಿತ್ತಲ್ಲ, ಇವ್ರು ಹೇಳ್ತಿರಲ್ಲ ಅವ್ರು ಮಾತಾಡ್ತಾನೆ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಅಂತ ಫಸ್ಟ್ ಅದೇ ಗಾಸಿಪ್. ಓಕೆ, ಆ ಗಾಸಿಪ್ ನಾನು ಅಲ್ಲಿ ಎಲ್ಲೂ ಹೇಳ್ತಾ ಇರಲಿಲ್ಲ, ಇವಾಗಲೇ ಹೇಳಿ. ಹೌದು, ಇವಾಗೇ ಪಾಪ ರಿವೀಲ್ ಮಾಡಿದ್ರು. ಓಕೆ, ಹೇಳಕ್ ಹೋಗಿಲ್ಲ. ಆ ಥರದ್ದೇನಿಲ್ಲ, ಎಲ್ಲ ನಾರ್ಮಲ್ ಆಗಿ. ಸರ್ ನಮಗೆ ಎಲ್ಲಿ ಟೈಮ್ ಕೊಡ್ತಾ ಇರಲಿಲ್ಲ ಈ ಥರ ಮಾತಾಡೋಕ್ಕೆ. ಅಂದರೆ ನಮ್ಮ ಸಿನಿಮಾದಷ್ಟೇ ಮಾತಾಡ್ತಾ ಇದ್ದೆ, ಆ ಥರದ್ದೇನು ಎಕ್ಸ್ಟ್ರಾ ಸಿಗ್ತಾ ಇರಲಿಲ್ಲ. ಓನ್ಲಿ ಸಿನಿಮಾ ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಚುಲಿ ನಾವೆಲ್ಲ ಫ್ರೀ ಆಗಿದ್ದು ತಿರುಪತಿಗೆ ಹೋದ್ವಲ್ಲ, ಟ್ರಾವೆಲಿಂಗ್. ಅದು ಹೋಗಿ ಬರೋವರೆಗೂ 2 days ನಮಗೆ ನಿಜವಾಗ್ಲೂ ಎಲ್ಲ ನೀಟಾಗಿ ಮಾತಾಡ್ಕೊಂಡು, ಸಿನಿಮಾನು ಜೊತೆಗೆ ಮಾತಾಡ್ಕೊಂಡು, ಮಿಕ್ಕಿದ ವಿಷಯಗಳು ಇಂಡಸ್ಟ್ರಿ ಬಗ್ಗೆ, ಬೇರೆ ಸಿನಿಮಾಗಳ ಬಗ್ಗೆ ಎಲ್ಲದಕ್ಕೂ ನಮ್ದು ಪ್ರಮೋಷನ್ಸ್ ಬಗ್ಗೆ ಎಲ್ಲದಕ್ಕೂ ಮಾತಾಡೋಕ್ಕೆ ಫ್ರೀಯಾಗಿ ನಮ್ಮ ಟೀಮೆಲ್ಲ ಸಿಕ್ಕಿದ್ದು ಆ ಕಾರಲ್ಲಿ ಮಾತ್ರ. ಓಕೆ, ಆಯ್ತಾ. ಇದು ಹೋಗಿದ್ವಿ ಬಂದ್ವಿ, ಇದೆಲ್ಲ ಆಯ್ತಲ್ವಾ. ಎಲ್ಲ ಆದಾಗಲೇ ನಾವು ಎಲ್ಲ ಒಂದು ಏನಂತಾರೆ ಆ ಟೈಮು, ಇವಾಗ ನಾವೇನು ಶೂಟಿಂಗಲ್ಲೆಲ್ಲ ಸ್ಪೆಂಡ್ ಮಾಡೋಕ್ಕಾಗಿಲ್ವಲ್ಲ ಟೈಮ್, ಆ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀವಿ. ಹೌದು. ಈಗ ಹೀಗೆ ಹೇಳಿ, ಈಗ ಆಕ್ಟಿಂಗ್ ಈಸಿನಾ ಅಥವಾ ಈ ಪ್ರಮೋಷನಲ್ ಆಕ್ಟಿವಿಟೀಸ್ ಏನಾದರೂ ಈಸಿನಾ ನಿಮಗೆ? ಯಾರಿಗೆ ಯಾವ್ದು ಟಫ್ ಅನಿಸ್ತಿದೆ ನಿಮಗೆ ನಿಮ್ಮವರೆಗೂ? ನನಗೆ ಇದು ಈಸಿ ಅನ್ಸುತ್ತೆ. ನಿಮಗೆ ಮ್ಯಾಮ್? ನನಗೆ ಎರಡು ಡಿಫ್ರೆಂಟ್. ಅದು ಕೆಲಸ ಮಾಡಲೇಬೇಕು, ಜವಾಬ್ದಾರಿ. ಇದು ಒಂದು ಜವಾಬ್ದಾರಿ, ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು.
Yes. ನಮ್ದು ಕೆಲಸ Done. ಮಾಡ್ಲೇಬೇಕು. ಎಸ್ ಸರ್, ಈಗ ಆ್ಯಸ್ ಎ ಪ್ರೊಡ್ಯೂಸರ್ಗೆ ನೀವು ಹೇಳಿ, ಈಗ IPL ಬರ್ತಿದೆ ಅಂತಾರೆ, ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಓಡ್ತಿಲ್ಲ ಅಂತೀರಾ, ಇದ್ರ ಬಗ್ಗೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? IPL ನೋಡಿ, ಯಾವತ್ತು ಕರ್ನಾಟಕ ಏನೆಲ್ಲ CSK RCB ಇದ್ದಾಗ ಅದು ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಮಿಕ್ಕಿದಾಗಲೂ ಸ್ವಲ್ಪ ಸಣ್ಣ ಪುಟ್ಟ ಎಫೆಕ್ಟ್ ಇದ್ದೇ ಇರುತ್ತೆ. ಅದಕ್ಕಂತ ಥಿಯೇಟರ್ಗಳೆಲ್ಲ ಮುಚ್ಚಕ್ಕಾಗಲ್ಲ, ಜನ ಬರಲೇಬೇಕು. ಪಾಪ ಅವರು ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಈಗ ಎಲ್ಲ RCB ಮ್ಯಾಚ್ ಮುಗಿದ್ಮೇಲೆ ಬರ್ತೀವಿ ಅಂತ ಎಲ್ಲ ಒಟ್ಟಿಗೆ ಸಿನಿಮಾಗಳು ಬರ್ತದೆ. ಅದ್ರ ಬದಲು ಒಳ್ಳೆ ಸಿನಿಮಾ ಯಾವಾಗ ಬಂದರೂ ಗೆಲ್ಲತ್ತೆ ಅನ್ನೋದು ಒಂದು ನಂಬಿಕೆ ನಮ್ಗೆ. ಆಮೇಲೆ 1-2 ಶೋ ಹಿಂದೆ ಮುಂದೆ ಆಗತ್ತೆ. ಅದು ಬಿಟ್ಟು ಮಿಕ್ಕಿದೆಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಟಾಕ್ ಬಂದರೆ ಅದಕ್ಕೆ ಪ್ರೂವ್ ಮಾಡುತ್ತೆ. ಇದೊಂದೇ ನಂಬಿಕೆ ನನಗೆ. ಓಕೆ ಚಂದನ್ ಸರ್, ನಾವು ನಿಮ್ಮನ್ನ ಲೈಕ್ ರೀಸೆಂಟಾಗಿ ನೀವು ಒಂದು ಕಾಟನ್ ಕ್ಯಾಂಡಿ ಒಳ್ಳೆ ಹಿಟ್ ಕೊಟ್ರಿ, ಬಟ್ ಸ್ಟಿಲ್ ಅದೇ ಥರ ನೀವು ಕಂಪ್ಲೀಟ್ಲಿ ಈಗ ಮೂವೀಸಲ್ಲಿ ಮೂವಿ ಆ್ಯಕ್ಟಿವಿಟೀಸಲ್ಲೆಲ್ಲ ಓಡಾಡ್ತಿದ್ದೀರಾ. ನಾವು ಎಲ್ಲಾದರೂ ಫ್ಯೂಚರಲ್ಲಿ ಇದೇ ಥರ ಮಿಸ್ ಆಗ್ತಾ ಇರ್ತೀವ ನಿಮ್ಮನ್ನ, ಚಂದನ್ ಶೆಟ್ಟಿನ? ಲೈಕ್ ನಮ್ಗೆ ಅದೇ ಥರ ರೆಗ್ಯುಲರಾಗಿ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್, ನಿಮ್ಮ ಕಡೆಯಿಂದ. ಡೆಫಿನೆಟ್ಲಿ ನನಗೆ ಇನ್ನು ನೆಕ್ಸ್ಟು 2 ವರ್ಷಕ್ಕೆ ಬಿಡೋಷ್ಟು ಸಾಂಗ್ ಆಲ್ರೆಡಿ ರೆಡಿ ಮಾಡಿಟ್ಟು. ಓಹೋ, ಇದು ಎಕ್ಸ್ಕ್ಲೂಸಿವ್. ಓಕೆ ಟೆನ್ಷನ್ ಏನಿಲ್ಲ. ಓಕೆ ಸರ್, ಯಾವಾಗ ಕೊಡ್ತಾ ಇದ್ರಿ ಸರ್? ನೆಕ್ಸ್ಟ್ ಸಾಂಗ್ ಯಾವಾಗ ಬರ್ತಾ ಇದೆ ನಿಮ್ಮ ಕಡೆ? ಸೆಟ್ಟಿಂಗ್ ನಡೀತಾ ಇದೆ, ಇನ್ನೊಂದು 15-20 ಡೇಸಲ್ಲಿ ಬರುತ್ತೆ. ಓ ಹೌದಾ, ಇದು ಎಕ್ಸ್ಕ್ಲೂಸಿವ್ ನಮಗೆ. ನೋಡೋಣ, ಇನ್ನೂ ತುಂಬ ದಿಗ್ಗಜರು ಇದ್ದಾರೆ, ನಮ್ಮ ಇಂಡಸ್ಟ್ರಿಯ ದಿಗ್ಗಜರು, ಹೀರೋಗಳೆಲ್ಲ ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ. ಎಲ್ಲರನ್ನೂ ರಿಲೀಸ್ ಇವೆಂಟ್ಗೆ ಇನ್ವೈಟ್ ಮಾಡ್ತಿದ್ದೀನಿ. ಅದಲ್ಲದೆ ಎಲ್ಲ ಹೀರೋಗಳನ್ನು ಎಲ್ಲ ಇವ್ರನ್ನೂ ನಾವು ಸೆಲೆಬ್ರಿಟಿ ಶೋಗಳಿಗೆ ಎಲ್ಲೆಲ್ಲಿಗೆ, ಅಂದರೆ ಈಗ ನೋಡಿ ಅವ್ರವ್ರ ಟೈಮ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಪ ಅವ್ರ ಶೂಟಿಂಗ್ಸು ಅವ್ರದ್ದೇನೋ ಒಂದು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಅದಿನ ಗ್ಯಾಪ್ಗಳಲ್ಲಿ ಯಾವ್ದಾದಕ್ಕೆ ಯಾವ್ದಾದ್ರು ಅವೈಲಬಿಲಿಟಿ ಇದೆಯೋ ಅದಕ್ಕೆಲ್ಲದನ್ನು 100% ಎಲ್ಲರೂ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಿಮ್ಮೆಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಸೂತ್ರಧಾರಿ ಮೂವಿಗೆ, ನಿಮ್ಗೆಲ್ರಿಗೂ. ಸೊ ಫೈನಲಿ ಒನ್ ಬೈಟ್ ಟು ಆಡಿಯನ್ಸ್. ಮೇ 9ಕ್ಕೆ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ದಯವಿಟ್ಟು ಹೋಗಿ ಸಿನಿಮಾನ ಶುಕ್ರವಾರನೇ ನೋಡಿ. ಈ ಒಂದು ಸಿನಿಮಾ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಖುಷಿ ತಂದುಕೊಡುತ್ತೆ. ಮ್ಯೂಸಿಕ್ ಹಾಗೂ ಕತೆ ಎರಡು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಸೊ ದಯವಿಟ್ಟು ಸಿನಿಮಾ ನೋಡಿ, ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ನೀವು ಒಂದು ಬೈಟ್. ಒಂದು ಕೌಟುಂಬಿಕ ಚಿತ್ರ, ಎಲ್ಲರೂ ನೋಡುವಂಥ ಸಿನಿಮಾ. ಇವಾಗ ಎಲ್ಲರಿಗೂ ಸಮ್ಮರ್ ಹಾಲಿಡೇಸ್ ಬಂದಿರೋದ್ರಿಂದ ಮಕ್ಕಳಿಗೆ ಏನಾದರೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಈ ಸಿನಿಮಾನ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಚಂದನ್ ಶೆಟ್ಟಿನ ಎಲ್ಲರೂ ಇಷ್ಟಪಡ್ತಾರೆ. ಸೊ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಲ್ಲರೂ ಹೋಗಿ ಥಿಯೇಟರ್ಗೆ ಒಂದ್ಸಲ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾನ. ನಿಮ್ಮ ಫ್ಯಾಮಿಲಿ ಮಂದಿಗೆಲ್ಲ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾನ ಥಿಯೇಟರ್ಗೆ ಹೋಗಿ. ಮೇ 9 ಸೂತ್ರಧಾರಿ ಸೂತ್ರಧಾರಿ ಮಿಸ್ ಮಾಡದೆ ಥಿಯೇಟರ್ ನೋಡಿ. ನೋಡಿ